ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಬಾಣಂತನದಲ್ಲಿ ನಾನು ರೂಮಲ್ಲಿ ಏನೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಪಾಪುಗೆ ಏನೆಲ್ಲ ಯೂಸ್ ಮಾಡ್ತೀನಿ, ನಾನೇನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ ಹೇಗಿದೆ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಮೈ ರೂಮ್. ಇದೇ ನನ್ನ ಬಾಣಂತನ ರೂಮು. ಸೊ ನನ್ನ ರೂಮು ಈ ಥರ ಇದೆ. ಮತ್ತು ಬೆಡ್ಡಲ್ಲಿ ನಾನು, ಅಮ್ಮ, ಪಿಂಟು 3 ಜನನೂ ಮಲ್ಕೊತೀವಿ. ನಮ್ಮ ಮನೇಲಿ ಸೊಳ್ಳೆ ಬರೋದು ಯಾವಾಗ ಅಂದರೆ ನಾವು ಜಾಸ್ತಿ ಯಾವಾಗ ವಿಂಡೋಸ್ ಮತ್ತು ರೂಮ್ ಡೋರ್ ಎಲ್ಲ ತೆಗಿತೀವಿ ಆವಾಗ ಸೊಳ್ಳೆ ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಸೊಳ್ಳೆ ಪರ್ದೆನ ಕಟ್ಟಿದ್ದೀನಿ. ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಅಷ್ಟೇ ನಾನು ಜಾಸ್ತಿ ವಿಂಡೋಸ್ ಮತ್ತು ಡೋರ್ ಎಲ್ಲ ತೆಗಿಯೋದು. ಯಾರು ಬಂದಿಲ್ಲ ಅಂದರೆ ಕ್ಲೋಸ್ ಮಾಡ್ತೀನಿ. ಸೊಳ್ಳೆ ಜಾಸ್ತಿ ಇದ್ದಾಗಷ್ಟೇ ಹಾಕೋದು, ಇಲ್ಲಾಂದರೆ ಅದನ್ನು ಯೂಸ್ ಮಾಡೋದಿಲ್ಲ. ಇದು ಬಂದು ನನ್ನ ಪಿಂಟು ಲಾಲಿ, ಅಂದರೆ ನಾವು ಸೀರೆಯಲ್ಲೇ ಕಟ್ಕೊಂಡಿರೋದು ಈ ಲಾಲಿನ. ಸಂಜೆ ಆದರೆ ಪಿಂಟು ಬಟ್ಟೆನೆಲ್ಲ ತಂದು ತಂತಿಗೆ ಹಾಕ್ಬಿಡ್ತೀವಿ. ಯಾಕೆಂದರೆ ಮುಸ್ಸಂಜೆ ಆದಮೇಲೆ ಪಾಪು ಬಟ್ಟೆ ಈಚೆ ಇರಂಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ. ಇವಾಗ ಮಳೆ ಬರುತ್ತಲ್ಲ, ಅದಕ್ಕೋಸ್ಕರನೂ ನಾವು 2 ತಂತಿ ಕಟ್ಕೊಂಡಿದ್ದೀವಿ. ಈ ಥರ ಪಿಂಟು ಬಟ್ಟೆ ಮಾತ್ರ ರೂಮಲ್ಲಿ ಹಾಕೋದು. ಮಳೆ ಬಂದರೆ ಒಣಗಲ್ವಲ್ಲ, ಅದಕ್ಕೋಸ್ಕರ ಈ ಥರ ತಂತಿ ಕಟ್ಕೊಂಡಿದ್ದೀನಿ. ಎಲ್ಲ ಥಿಂಗ್ಸ್ನು ಆಲ್ಮೋಸ್ಟ್ ಇಲ್ಲೇ ಇಟ್ಕೊಂಡಿರ್ತೀನಿ. ಮತ್ತು ಇದನ್ನು ಮೀಶೋದಲ್ಲಿ ನಾನು ಬುಕ್ ಮಾಡಿದ್ದು ಈ ಸ್ಟ್ಯಾಂಡು. ಇದರೊಳಗಿರೋ ಟ್ರೈಯಲ್ಲಿ ನನಗೆ ಏನೆಲ್ಲ ಬೇಕು, ಪಾಪುಗೆ ಏನೆಲ್ಲ ಬೇಕೋ ಆ ಥಿಂಗ್ಸ್ನ ಇಟ್ಕೊಂಡಿದ್ದೀನಿ. ಮತ್ತು ಚೇರ್ ಮೇಲೆ ನಾನು ಯೂಸ್ ಮಾಡೋ ಬೆಲ್ಟ್ ಮತ್ತು ವಾಟರ್ ಬಾಟಲ್ ಇದನ್ನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದು ಸ್ಟ್ಯಾಂಡಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಪಿಂಟುಗೆ ನಾನು ಎಲ್ಲ ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡೋದು. ಶಾಂಪೂ, ಸೋಪು, ಬೇಬಿ ಆಯಲ್ಲು ಮತ್ತು ಮಸಾಜ್ ಆಯಿಲ್ ಎಲ್ಲನೂ ಹಿಮಾಲಯನೇ ಯೂಸ್ ಮಾಡೋದು. ಸೊ ಇದರಲ್ಲಿ ನಾನು ಕೈ ಎಣ್ಣೆ ಇಟ್ಕೊಂಡಿದ್ದೀನಿ, ಅಂದರೆ ಮನೇಲೇ ಮಾಡಿರೋದು ಇದನ್ನು. ಶಿವಮ್ಮ ಅರಳು ತೊಗೊಂಡು ಕಾಯಿಸಿರೋ ಎಣ್ಣೆ ಇದು, ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ. ನಾನು ಪಿಂಟುಗೆ ಬೇಬಿ ಆಯಿಲ್ ಮಸಾಜ್ ಮಾಡ್ತೀವಿ ಒಂದಿನ ಕೈ ಎಣ್ಣೆ ಅಂದರೆ ಹರಳೆಣ್ಣೆನ ಯೂಸ್ ಮಾಡ್ತೀನಿ. ಮತ್ತು ಇದು ಎಕ್ಸ್ಟ್ರಾ ಆಯಲ್ಲು, ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಬಾಕ್ಸಲ್ಲಿರೋದು ಪೌಡರು, ಪಿಂಟುಗೆ ಬಾಡಿಗೆಲ್ಲ ಹಾಕ್ಬೇಕಿದ್ರೆ ಇದರಲ್ಲಿ ತೊಗೊಂಡು ಹಾಕ್ತೀನಿ. ಮತ್ತು ಇದು ದೀಪ. ನಾನು ಪಿಂಟುಗೆ ದಿನ ಸಂಜೆ ಆದರೆ ದೀಪದಲ್ಲಿ ದೃಷ್ಟಿ ತೆಗಿತೀನಿ. ಯಾಕೆಂದರೆ ದೀಪ ಹೆಂಗೆ ಉರಿಯುತ್ತೆ ಬೆಳಕು, ಆ ಬೆಳಕು ಪಿಂಟುಗೆ ಬರಲಿ, ಪಿಂಟು ಕಣ್ಣಿನ ದೃಷ್ಟಿ ಬೆಳಕು ದೀಪಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ತೆಗಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಆ ಥರ ಹೇಳ್ಬಿಟ್ಟು ತೆಗಿತೀನಿ. ಮತ್ತು ಈ ಕಾಯಿನ್ ಬಂದು ನಾನು ಪಿಂಟುಗೆ ದೃಷ್ಟಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಇದೇ ಕಾಯಿನಲ್ಲೇ ನಾನು ದೃಷ್ಟಿ ತೆಗಿತಿರೋದು. ಬೇರೆ ಕಾಯಿನ್ ಯೂಸ್ ಮಾಡಬಾರ್ದು ಅಂತ ಒಂದೇ ಕಾಯಿನಲ್ಲಿ ತೆಗಿಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದನ್ನು ನಾನು ಅಲ್ಲಿ ಇಲ್ಲಿ ಇಟ್ಟರೆ ಹೊರ್ಟೋಗ್ಬಿಡುತ್ತೆ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಇದು ಪಿಂಟುಗೆ ನಾವು ಹಣೆಗೆಲ್ಲ ಹಾಕ್ತೀವಲ್ಲ ಕಪ್ಪು, ಆ ಕಪ್ಪನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಪಾಪು ಇರೋ ಕಡೆ ಬೆಳ್ಳುಳ್ಳಿ ಇಡಬೇಕು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಬೆಳ್ಳುಳ್ಳಿನೂ ಇದೇ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಸುಣ್ಣ. ನಾನು ವಾರದಲ್ಲಿ 2ರಿಂದ 3 ದಿನ ವೀಳ್ಯದೆಲೆ ತಿಂತೀನಿ. ಆ ಎಲೆಗೆ ಅಡಿಕೆ ಹಾಕ್ಕೊಂಡು ಮತ್ತು ಈ ಸುಣ್ಣ ಯೂಸ್ ಮಾಡ್ತೀನಿ. ಇದು ಅಲ್ಲಿ ಇಲ್ಲಿ ಇಟ್ಟರೆ ನಂಗೆ ಮತ್ತೆ ಸಿಗಲ್ಲ, ಹುಡ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಈ ಒಳ್ಳೆ ಬಂದು ನಂದು ಆ್ಯಕ್ಚುಲಿ. ನಾನು ಪಾಪು ಇದ್ದಾಗ ಅಮ್ಮ ತೊಗೊಂಡಿದ್ದಂತೆ. ನಾನಾದಮೇಲೆ ನನ್ನ ತಮ್ಮ, ಇವಾಗ ನಮ್ಮ ಮನೆಗೆ ಪಿಂಟುನೇ ಫಸ್ಟ್ ಪಾಪು ಆಗಿರೋದ್ರಿಂದ ಇದೇ ಒಳ್ಳೆನ ಪಿಂಟುಗೂ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಡ್ರಾಯರಲ್ಲಿ ನಾನು ಪಿಂಟುಗೆ ಬಡ್ಸ್ ಇಟ್ಕೊಂಡಿದ್ದೀನಿ. ಅಂದರೆ ಹಣೆಗೆ ಹಾಕ್ಬೇಕಿದ್ರೆ ಮತ್ತು ಕಿವಿ ಕ್ಲೀನ್ ಮಾಡಬೇಕಿದ್ರೆ, ಕೈ ಸಂದಿ, ಉಗುರು, ಬೆರಳು ಸಂದಿ ಎಲ್ಲ ಕ್ಲೀನ್ ಮಾಡಬೇಕಿದ್ರೆ ಬೇಕಾಗುತ್ತೆ ಅಂತ ನಾನು ಬಡ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಫಸ್ಟು ಡ್ರಾಯಲ್ಲಿ ನಾನು ಪಿಂಟುದು ಗೋಲ್ಕಾಯಿ ಇಟ್ಟಿದ್ದೀನಿ. ನಮ್ಮ ಮನೆಗೆ ಯಾರಾದರೂ ಪಿಂಟು ನೋಡೋದಕ್ಕೆ ಬಂದವರೆಲ್ಲ ಅಮೌಂಟ್ ಕೊಟ್ಟಿರ್ತಾರಲ್ಲ ಪಿಂಟು ಕೈಗೆ, ಅದನ್ನೆಲ್ಲ ನಾನು ಇದ್ರೊಳಗೆ ಹಾಕಿ ಸೇರಿಸಿಟ್ಟಿದ್ದೀನಿ. ಲಾಸ್ಟಲ್ಲಿ 1 ಇಯರ್ ಕಂಪ್ಲೀಟ್ ಆದಮೇಲೆ ಎಷ್ಟಾಗುತ್ತೆ ಅಷ್ಟರಲ್ಲಿ ಪಿಂಟುಗೆ ಏನಾದರೂ ತೊಗೊಳ್ಬೇಕು ಅಂತ ಅಮೌಂಟ್ ಎಲ್ಲ ಕೂಡಿಟ್ಟಿದ್ದೀನಿ. ಸೊ ಈ ಥರ ಆಲ್ಮೋಸ್ಟ್ ಎಷ್ಟೊಂದು ಜನ ಮುಂದಿರು ಮಾಡ್ತಾರೆ, ಅದೇ ಥರ ನಾನು ಮಾಡಿದ್ದೀನಿ. ಮತ್ತು ನೀವು ಈ ಥರ ಕೂಡಿಟ್ಟಿದ್ರೆ ಮತ್ತು ಕೂಡಿಟ್ಟು ನಿಮ್ಮ ಪಪ್ಪುಗೆ ಏನಾದರೂ ತೊಗೊಟ್ಟಿದ್ರೆ ಅದನ್ನು ಕಮೆಂಟ್ ಮಾಡಿ. ಪಿಂಟುದು ಪೌಡರ್ ಮೇಲ್ಗಡೆ ಜಾಗ ಇಲ್ಲ ಅಂತೇಳಿ ಇದನ್ನೇ ಇದರೊಳಗೆ ಇಟ್ಟಿದ್ದೀನಿ. ಮತ್ತು ಇದೆರಡು ಕ್ಲಿಪ್ಗಳನ್ನ ಇಟ್ಕೊಂಡಿದ್ದೀನಿ, ಯಾಕಂದರೆ ಪಿಂಟುಗೆ ನಾನು ಲಾಲಿಗೆ ಏನಾದ್ರು ಪಿಂಟುನ ಮಲಗಿಸ್ದಾಗ ಆ ಕಡೆ ಈ ಕಡೆ ಈ ಥರ ಹಾಕ್ಬಿಡ್ತೀನಿ. ಮಧ್ಯೆ ಎಲ್ಲ ಗಾಳಿ ಬರಲಿ, ಸೆಕೆ ಆಗಬಾರ್ದು ಅಂತ ಅವನಿಗೆ ಇದನ್ನು ಹಾಕಿರ್ತೀನಿ. ಇದು ಬಂದು ನನಗೆ ಎಲೆ ಅಡಿಕೆ ತಿಂತೀನಲ್ಲ ಅದ್ರದ್ದು ಅಡಿಕೆ, ಇದು ಕಾಣ್ತಿದೆ ಅಂತ ಅಡಿಕೆ ಇದು.
ಎಲೆ ಜೊತೆ ನಾನು ಈ ಅಡಿಕೆನ ಹಾಕೊತೀನಿ. ಅಡಿಕೆ ಜೊತೆಗೆ ಸಕ್ಕರೆ ಇದೆ, ಮತ್ತು ಇಲ್ಲಿ ಸಣ್ಣ ಸಣ್ಣಕ್ಕಿದೆಯಲ್ಲ ಇದು ವಾದಕ್ಕಿ. ಆ್ಯಕ್ಚುಲಿ ಇದನ್ನು ಬಾಣಂತಿಯರು ತಿನ್ನಬೇಕು ಅಂತ ಹೇಳ್ತಾರೆ. ನಾನು ವಾರದಲ್ಲಿ 2 ಇಲ್ಲ 3 ಡೇಸ್ ನಾನು ಎಲೆ ಅಡಿಕೆ ಹಾಕೊತೀನಿ. ಎಲೆ ಅಡಿಕೆ ಯಾಕೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ, ಪಾಪುಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಾಣಂತಿಯರು ಅಂದರೆ ಪಾಪು ಅಮ್ಮಂದಿರೇ ಎಲೆ ಅಡಿಕೆ ತಿನ್ನಬೇಕಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತರಿಸಿಟ್ಕೊಂಡಿದ್ದೀನಿ. ಪಿಂಟಿಗೆ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ, ಐಬ್ರೋಸ್ ಎಲ್ಲ ಸಣ್ಣಗೆ ಬರಬೇಕು ಅಂತ. ಬಟ್ ನಾನು ಸಣ್ಣಗೆ ಬರಬೇಕಂತ ಹಾಕ್ತಿದ್ದೀನಿ, ಆದರೆ ಪಿಂಟುಗೆ ದಪ್ಪನೇ ಬರ್ತಿದೆ. ಆಲ್ಮೋಸ್ಟ್ ಬಾಯ್ ಪಾಪುಗೆಲ್ಲ ಐಬ್ರೋಸ್ ದಪ್ಪ ಬರುತ್ತೆ, ಗರ್ಲ್ ಬೇಬಿಗೆ ಸಣ್ಣ ಬರುತ್ತೆ. ಅಂದರೆ ನಾವು ಯಾವ ರೀತಿ ಹಾಕ್ತೀವಿ ಆ ಥರ. ನಾನು ಸಣ್ಣ ಬರಲಿ ಅಂತಲೇ ಹಾಕ್ತಿದ್ದೀನಿ, ಆದರೆ ಅವನಿಗೆ ದಪ್ಪನೇ ಬರ್ತಿದೆ. ಈ ಬಾಕ್ಸಲ್ಲಿ ನಾನು ಬೆಳಗ್ಗೆ ಪಿಂಟುಗೆ ಅಷ್ಟೊತ್ತಿಗೆ ಅಂದರೆ 5 ಗಂಟೆಗೆ ಎದ್ದು ಹಾಕ್ತೀವಿ. ಅಂದರೆ ಹಾಲು ತೆಗೆದ್ಬಿಟ್ಟು ಹಾಲಲ್ಲಿ ಇದನ್ನು ಮಿಕ್ಸ್ ಮಾಡಿ ಪಿಂಟುಗೆ ಹಾಕಬೇಕು ಅಂತ ಹೇಳ್ತಾರೆ. ಬಟ್ ನಾನು ಎಲ್ಲನೂ ಒಂದೊಂದು ಟೈಮ್ ಅಷ್ಟೇ ಹಾಕಿರೋದು. ಏನೇನಿದೆ ಇದರಲ್ಲಿ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ. ಈ ಬಾಕ್ಸಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಇದು ಬಂದು ಜೈಕಾಯಿ. ಇದನ್ನು ತೆಗೆದ್ಬಿಟ್ಟು ಹಂಗೇನೆ ಪಾಪುಗೆ ಬಾಯಿಗೆ ಹಾಕ್ತಾರೆ. ಅಂದರೆ ಇದನ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಇದನ್ನು ಹಾಕ್ತಾರೆ. ಬಟ್ ಇದನ್ನು ಹಾಕೋದ್ರಿಂದ ನಾಲಿಗೆ ಮಂದ ಆಗುತ್ತೆ ಅಂತಲೂ ಹೇಳ್ತಾರೆ. ಕೆಲವರು ಇದನ್ನು ವಾರದಲ್ಲಿ 2 ದಿನ 3 ದಿನ ಹಾಕಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದನ್ನು ಯೂಸೇ ಮಾಡಬೇಡಿ, ಪಾಪು ನಾಲಿಗೆ ಮಂದ ಆಗುತ್ತೆ, ಮಾತು ಬೇಗ ಕಲಿಯಲ್ಲ ಅಂತಾರೆ. ಯಾವುದಕ್ಕೂ ಇರಲಿ, ಮತ್ತು ಶಾಸ್ತ್ರಕ್ಕೋಸ್ಕರ ಒಂದಿನ ಹಾಕಿದ್ದೀನಿ ಅಷ್ಟೇ, ಮತ್ತು ನಾನು ಇದನ್ನು ಹಾಕೇ ಇಲ್ಲ. ಅಂದರೆ ಇದನ್ನು 1 ತಿಂಗಳಿಂದ 3 ತಿಂಗಳು ತನಕ ಯಾವಾಗಲಾದರೂ ಹಾಕ್ಬೋದು. ನಾನು ಒಂದ್ಸಲ ಇದನ್ನು ಹಾಕಿದ್ದೀನಿ, ಮತ್ತೆ ಹಾಕೇ ಇಲ್ಲ. ಇದು ಬಂದು ಬಜೆ. ಇದು ದೀಪದಲ್ಲಿ ಸುಡ್ತಾರೆ, ಸುಟ್ಬಿಟ್ಟು ಇದು ಸ್ವಲ್ಪ ಕಪ್ಪಗಾದ್ಮೇಲೆ ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ಎದೆ ಹಾಲಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಪಾಪುಗೆ ಬಾಯಿಗೆ ಹಾಕ್ತಾರೆ. ಇದನ್ನು ಅಷ್ಟೇ, ತಿನ್ನಬಾರ್ದು, ತಿನ್ನಿಸ್ಬೇಡಿ ಅಂತ ಹೇಳ್ತಾರೆ. ಇದು ತಿಂದ್ರೂ ಪಾಪು ನಾಲಿಗೆ ಮಂದ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಒಂದೇ ಸಲನೇ ಹಾಕಿರೋದು, ಯಾಕೆಂದರೆ ಕೆಲವ್ರು ಹಾಕಿ ಅಂತಾರೆ, ಕೆಲವ್ರು ಹಾಕಬೇಡಿ ಅಂತ ಹೇಳ್ತಾರಲ್ಲ. ಸೊ ಒಂದ್ಸಲ ನಾನು ಇದನ್ನು ಹಾಕಿದ್ದೀನಿ ಅಷ್ಟೇ. ಇದು ಬಂದು ಗೋರಂಜ. ಇದು ಆ್ಯಕ್ಚುಲಿ ನಮಗೆ ಮೈಸೂರಲ್ಲಿ ಎಲ್ಲೂ ಸಿಗಲೇ ಇಲ್ಲ. ನಮ್ಮ ಶಿವಮ್ಮ, ನಮ್ಮ 2ನೇ ಅತ್ತಿಗೆ ಇದ್ದಾರಲ್ಲ, ಅಂಕಲಿಗೆ ಮದುವೆ ಆಗಿದ್ದಾರೆ ನಮ್ಮ 2ನೇ ಅತ್ತಿಗೆ, ಆ ಊರಲ್ಲಿ ಸಿಕ್ಕಿದ್ದು ಅಂತ ತೊಗೊಂಡು ಬಂದಿದ್ದು. ಇದು ಯಾವ ಊರಲ್ಲೂ ನಮಗೆ ಸಿಗಲೇ ಇಲ್ಲ. ಮೈಸೂರಲ್ಲಿ ಸಿಟಿಲಿ ಎಲ್ಲ ಥರ ಸಾಮಾನು ಸಿಗ್ತಿತ್ತು, ಇದ್ಯಾಕೆ ಸಿಗಲ್ಲ ಅಂತ ಹೇಳ್ತಿದ್ದೆ. ಅಂದರೆ ಇದನ್ನು ಪಾಪುಗೆ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ತರಿಸಿದ್ದು. ಯಾಕೆಂದರೆ ಆಲ್ಮೋಸ್ಟ್ ಏನಾದ್ರು ಜಗಳ ಆಗಿದ್ದ ಕಡೆ ಎಲ್ಲ ನಿಮ್ಮಮ್ಮ ಎಷ್ಟು ಗೋರಂಜ ನಿನಗೆ ಊಟಿದ್ದಾರೆ ಅಂದ್ಕೊಂಡು ಬೈತಾರಂತೆ, ಕೇಳ್ತಾರಂತೆ. ಗಂಡು ಮಕ್ಳಿಗೆ ಹಾಕ್ಬೇಕು ಇದನ್ನು, ಆ ಥರ ಜಗಳ ಮಾಡಬೇಕಿದ್ರೆ ಕೇಳ್ತಾರೆ. ಎಷ್ಟು ಹಾಕಿದ್ರು ನಿನಗೆ, ಎಷ್ಟು ಹಾಕಿದ್ದಾರೆ ನೋಡ್ತೀನಿ ಬಾ ಅಂತೆಲ್ಲ ಜಗಳ ಮಾಡಬೇಕಾದ್ರೆ ಹೇಳ್ತಾರಂತೆ. ಈ ವರ್ಡ್ ಯೂಸ್ ಮಾಡ್ತಾರಂತೆ, ನಾನು ಎಲ್ಲೂ ಕೇಳಿರಲಿಲ್ಲ. ಅದಕ್ಕೋಸ್ಕರ ಇದನ್ನು ನನಗೆ ಶಿವಮ್ಮ ತಂದುಕೊಟ್ಟಿದ್ದು, ಮತ್ತು ಅವ್ರು ಬಂದಿದ್ದ ದಿನ ಹಾಕಿದ್ದಷ್ಟೇ, ಮತ್ತೆ ನಾನು ಹಾಕಿಲ್ಲ. ಇದು ಯಾವ ಥರ ಇದೆ ಅಂತಂದರೆ ನೋಡಿ, ಈ ಥರ ಇದೆ, ಸಣ್ಣ ಸಣ್ಣಕ್ಕೆ ಪೀಸ್ ಥರ. ಇದು ಒಂದು ಪೀಸ್ಗೆ 100 ರೂಪಾಯಿ ಕೊಟ್ಬಿಟ್ಟು ತಂದಿರೋದು. ಇಲ್ಲೆಲ್ಲೂ ಸಿಕ್ಕಿಲ್ಲ, ಅಲ್ಲೇ ಸಿಗೋದು ಅಂದ್ಬಿಟ್ಟು ಅಲ್ಲೇ ತರಿಸ್ಕೊಟ್ಟಿದ್ದಾರೆ. ಒಂದೇ ಒಂದು ಸಲ ಹಾಕಿದ್ದೀನಿ ಅಷ್ಟೇ. ಗೋರಂಜ ಅಂತ ಅಂದರೆ ಇದು ನೋಡಿ, ಈ ಥರ ಇರುತ್ತೆ. ಇದು ಹಾಕಿದ್ರೆ ಎದೆ ಹಾಲಿಗೆ ಇದನ್ನು ಒಂದೇ ಒಂದು ಚೂರು ಹಾಕಿದ್ರೆ ರೆಡ್ ಕಲರ್ ಆಗುತ್ತೆ, ಸ್ವಲ್ಪ ಆರೆಂಜು ರೆಡ್ ಥರ. ಅದನ್ನು ಪಾಪುಗೆ ಒಂದು ಸಲ ಹಾಕಿದ್ದೀನಿ ಅಷ್ಟೇ, ಮತ್ತೆ ಇನ್ನೊಂದು ಸಲ ಹಾಕಬೇಕು. ನನಗೆ ಒಂದು 5 ಪೀಸ್ ತಂದಿದ್ರು, 5 ಪೀಸಲ್ಲಿ ಒಂದೇ ಪೀಸ್ ಹಾಕಿದ್ದು ನಾನು. ಇದನ್ನು ಎಲ್ಲ ಹಾಕು ಅಂತ ಹೇಳ್ತಾರಲ್ಲ ಅಂತ ಹಾಕಿದ್ದೀನಿ. ಸೊ ನಮ್ಮ ಕಡೆ ಈ ಥರ 3 ಇರುತ್ತೆ. ಒಂದು ಗೋರಂಜ ಮತ್ತು ಜೈಕಾಯಿ, ಇದಿಷ್ಟೂ ಹಾಕ್ತಾರೆ ಅಲ್ವಾ, ಅದೆರಡೂ ನಾಲಿಗೆ ಮಂದ ಆಗುತ್ತೆ ಅಂತ ಹೇಳ್ತಿದ್ರು ಅಂತ ಎರಡನ್ನೂ ಒಂದೊಂದು ಸಲ ಹಾಕಿದ್ದೆ. ಇದನ್ನು ಮಾತ್ರ 2 ಟೈಮ್ಸ್ ಹಾಕ್ತೀನಿ, ಯಾಕೆಂದರೆ ಇದನ್ನು ಹಾಕಲೇಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಆಲ್ಮೋಸ್ಟ್ ಹುಡುಗಿ ಪಾಪುಗೆ ಹಾಕಿಲ್ಲ ಅಂತ ಹೇಳಿದ್ರು, ಹುಡುಗ ಪಾಪುಗೆ ಹಾಕಬೇಕು, ಧೈರ್ಯ ಬರುತ್ತೆ ಇದನ್ನು ಹಾಕೋದ್ರಿಂದ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ಸಲ ಹಾಕಿದ್ದೀನಿ, ಇನ್ನೊಂದು ಸಲ ಹಾಕ್ತೀನಿ. ಕಸ್ತೂರಿ ಮಾತ್ರೆ ಇದು ಆಲ್ಮೋಸ್ಟ್ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಮೆಡಿಕಲಲ್ಲೂ ಸಿಗುತ್ತೆ. ಇದರಿಂದ ಏನು ಯೂಸು ಅಂತ ಹೇಳಿದ್ರೆ, ಪಾಪುಗಳಿಗೆ ಏನೇ ನೆಗಡಿ, ಶೀತ, ಕಫ ಕಟ್ಟಿರೋದು, ಕೆಮ್ಮಿದ್ರೆ ಇದನ್ನು ಎದೆ ಹಾಲಿಗೆ 1 ರಿಂದ 2 ಮಾತ್ರೆನ ಪೌಡ್ರ್ ಮಾಡಿ ಹಾಕಿ ಕುಡಿಸೋದ್ರಿಂದ ಕಮ್ಮಿ ಆಗುತ್ತೆ. ನಾನು ಇದನ್ನೊಂದು ಸಲ ಪಿಂಟುಗೆ ಹಾಕಿದೆ, ಯಾಕೆಂದರೆ ಅವನಿಗೆ ಸ್ವಲ್ಪ ಕಫ ಬರ್ತಿತ್ತು. ಆವಾಗ ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ಕಮ್ಮಿ ಆಯಿತು.
ನಾನು ಇದೇ ರೀತಿ ಪಾಪುಗೆ ಎದೆ ಹಾಲು ಜೊತೆಗೆ ಕೈಯೆಣ್ಣೆನ ಮಿಕ್ಸ್ ಮಾಡಿ ತಿನ್ನಿಸೋದ್ರಿಂದ ನಮ್ಮ ಪಿಂಟುಗೆ ಯಾವತ್ತೂ ಮೋಷನ್ ಪ್ರಾಬ್ಲಮ್ ಆಗಲಿ ಯೂರಿನ್ ಪ್ರಾಬ್ಲಮ್ ಆಗಲಿ ಬಂದಿಲ್ಲ. ಸೆಕೆಂಡ್ ಬಾಕ್ಸಲ್ಲಿ ನಾನು ಪಾಪುಗೆ ಸ್ನಾನ ಮಾಡಿಸ್ಬೇಕಿದ್ರೆ ಅರಿಶಿನ ಯೂಸ್ ಮಾಡ್ತೀವಿ ಮತ್ತು ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ, ಅದನ್ನು ಇಟ್ಕೊಂಡಿದ್ದೀನಿ. ಸೊ ಈ ಬಾಕ್ಸಲ್ಲಿ ಬಂದು ನಾನು ರಾಗಿ ಹಸಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಮಡಿಕೊಂಡಿದ್ದೀವಿ. ಅಂದರೆ ಪಾಪುಗೆ ತಲೆಗೆ ಸ್ನಾನ ಮಾಡಿಸಿದಾಗ ನತ್ತಿಗೆ ನಾವು ಪೌಡ್ರ್ ಯೂಸ್ ಮಾಡಲ್ಲ, ಇದನ್ನೇ ಯೂಸ್ ಮಾಡೋದು. ಇದು ಹಾಕೋದ್ರಿಂದ ಶೀತ ಎಲ್ಲ ಎಳೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಪೌಡ್ರನ್ನ ಡಾಕ್ಟರ್ ಹಾಕ್ಲೇಬೇಡಿ ಅಂತ ಹೇಳಿದ್ರು, ಬ್ರೈನಿಗೆ ಏನಾದ್ರು ಮುಂದೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾರೆ. ಪೌಡ್ರನ್ನ ಮೈಗೆ ಹಾಕೋದಕ್ಕೆ ಹೇಳಿಲ್ಲ ಡಾಕ್ಟರು, ಹಾಕ್ಬೇಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಪಾಪುಗೆ ಶೀತ ಆಗುತ್ತಲ್ವ ಸ್ನಾನ ಮಾಡಿದಾಗ, ಆ ಶೀತ ಹೋಗ್ಲಿ ಅಂತ ನಾವು ರಾಗಿ ಹಸಿಟ್ಟು ಜೊತೆ ಅರಿಶಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇ ನಾನು ಸ್ನಾನ ಮಾಡಿದಾಗೆಲ್ಲ ಪಾಪು ನೆತ್ತಿಗೆ ಹಾಕೋದು. ಮತ್ತು ಇಲ್ಲಿ ಪಾಪುಗೆ ಕಡಲೆ ಹಿಟ್ಟು ಸ್ನಾನ ಮಾಡಿಸ್ತೀವಿ. ಅಂದರೆ ಅರಿಶಿನ ಮತ್ತು ಕಡಲೆ ಹಿಟ್ಟು ಎರಡನ್ನೂ ಯೂಸ್ ಮಾಡಿ ಸ್ನಾನ ಮಾಡಿಸ್ತೀವಿ. ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾನು ಪಾಪುಗೆ ಏನೇ ಹಾಕೋದಿದ್ರೂ ಅಡುಗೆ ಮನೇಲಿ ಏನೂ ಇಡಲ್ಲ ಮತ್ತು ಎಲ್ಲೂ ಇಡೋದಿಲ್ಲ, ಎಲ್ಲನೂ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಮಿಕ್ಸ್ ಆಗಿಬಿಡುತ್ತೆ ಅಲ್ವಾ, ಸೊ ಅಡುಗೆಗೆ ಬೇರೆ ಇಟ್ಕೊಂಡಿದ್ದೀವಿ, ಪಾಪುಗೆ ಬೇರೆ ಇಟ್ಕೊಂಡಿದ್ದೀವಿ. ಇದರಲ್ಲಿ ಅರಿಶಿನ, ಇದು ಮೈ ಅರಿಶಿನ, ಇದನ್ನ ಪಾಪುಗೂ ಯೂಸ್ ಮಾಡ್ತೀನಿ, ನನಗೂ ಯೂಸ್ ಮಾಡ್ತೀನಿ. ಇದೇ ಅರಿಶಿನ ಇಟ್ಕೊಂಡು ನಾನು ಸ್ನಾನ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಫೇಸಿಗೆ ಬಿಟ್ಟು ಬಾಡಿಗೆಲ್ಲ ಅರಿಶಿನ ಹಾಕ್ತೀನಿ. ಮತ್ತು ಇದು ಸಾಸಿವೆ, ಅಂದರೆ ಗೌರಮ್ಮ ಅಜ್ಜಿ ದಿನ ಸ್ನಾನ ಮಾಡಿಸೋದಕ್ಕೆ ಬರ್ತಾರಲ್ಲ ಪಾಪುಗೆ, ಅವರು ದೃಷ್ಟಿ ತೆಗಿತಾರಲ್ಲ, ಆವಾಗ ಸಾಸಿವೆಲಿ ದೃಷ್ಟಿ ತೆಗಿತಾರೆ, ಅದಕ್ಕೆ ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಥರ್ಡ್ ಟ್ರೈಯಲ್ಲಿ ನಾನು ಪಾಪುಗೆ ನೇಲ್ ಕಟ್ ಮಾಡೋ ಮಿಷಿನ್ ಇಟ್ಕೊಂಡಿದ್ದೀನಿ. ಅಂದರೆ ನಮ್ಮ ಪಾಪುಗೆ ವಾರ ವಾರ ನಾನು ನೇಲ್ ಕಟ್ ಮಾಡ್ತಾನೆ ಇರ್ತೀನಿ, ಮತ್ತು ಬೇಗ ಬರ್ತಾನೆ ಇರುತ್ತೆ. ಅವನಿಗೆ ಮಾಡೋ ಟೈಮ್ಗೆ ನನಗೂ ನಾನು ಮಾಡ್ಕೊಬಿಡ್ತೀನಿ, ನನ್ನ ಕೈದೂ ಮಾಡ್ತೀನಿ, ಅವ್ನಿಗೆ ಮಾತ್ರ ಇದನ್ನು ಯೂಸ್ ಮಾಡೋದು. ನನಗೆ ಮಾಮೂಲಿ ನಾರ್ಮಲ್ ನೇಲ್ ಕಟರ್ ಮಿಷಿನಲ್ಲಿ ಕಟ್ ಮಾಡ್ಕೊತೀನಿ. ಇದರಲ್ಲೆಲ್ಲ ಆಲ್ಮೋಸ್ಟು ಟ್ಯಾಬ್ಲೆಟ್ಸು ಮತ್ತು ಕಾಟನ್ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಪಿಂಟುಗೆ ಫಸ್ಟ್ ವ್ಯಾಕ್ಸಿನ್ ಹಾಕ್ಸಿದಾಗ ಇದೇ ಟಾನಿಕ್ ಯೂಸ್ ಮಾಡಿದ್ದು. ಮೈಕೈ ನೋವಿಗೆ ಮತ್ತು ಜ್ವರ ಎರಡು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಲ್ಪೋಲ್ ಅಂತೇಳಿ ಇದನ್ನು ಹೇಳಿದ್ರು, ಇದನ್ನೇ ತೊಗೊಂಡು ಹಾಕಿದ್ದು ಪಿಂಟುಗೆ. ಮತ್ತು ಪಿಂಟುಗೆ ಡ್ರಾಪ್ ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಿದ್ದು ಅಂದರೆ ಸಜೆಸ್ಟ್ ಮಾಡಿದ್ದು ವಿಟಮಿನ್ D3 ಟಾನಿಕ್ಕು. ಇದನ್ನೇ ಇಲ್ಲೇ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇದನ್ನು 1 ವರ್ಷದ ತನಕ ಹಾಕೋದಕ್ಕೆ ಹೇಳಿದರು ಡಾಕ್ಟರು. 1 ವರ್ಷದ ತನಕನೂ ಹಾಕೋದಕ್ಕೆ ಹೇಳಿದಾರಲ್ಲ, ಇದನ್ನು ಎಲ್ಲರೂ ಇಟ್ಬಿಟ್ರೆ ನನಗೆ ಮತ್ತೆ ಸಿಗೋದಿಲ್ಲ, ಇಲ್ಲಿ ಇಟ್ಕೊಳ್ಳೋದ್ರಿಂದ ನನಗೆ ನೆನಪಾಗುತ್ತೆ ಡೈಲಿ ಮಿಸ್ ಇಲ್ಲದೆ ಹಾಕೋದ್ರಿಂದ ನಾನು ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಎಲ್ಲ ಫುಲ್ಲು ಮೆಡಿಸನ್ನೇ ಇಟ್ಕೊಂಡಿದ್ದೀನಿ. ನಂದು ವಿಕ್ಸು, ಮತ್ತು ನನಗೆ ತಲೆನೋವು ಆಗಾಗ ಸ್ವಲ್ಪ ಬರ್ತಿರುತ್ತೆ, ಅದಕ್ಕೆ ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ, ಡಾಟ್ ಟ್ಯಾಬ್ಲೆಟು. ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಜಾಸ್ತಿ ತಲೆನೋವು ಬಂದಾಗ ಅಷ್ಟೇ ನಾನು ಯೂಸ್ ಮಾಡೋದು. ಅದಿಷ್ಟು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ಇದೆರಡರಲ್ಲಿ ನಾನು ಪಿಂಟು ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಅಂದರೆ ಪಿಂಟುದೆಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ, ಇನ್ನು ಪಿಂಟುಗೆ 2 ಮಂತ್ಸ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಇದರಲ್ಲೆಲ್ಲ ಬರೀ ಶರ್ಟ್ ಮಾತ್ರ ಇಟ್ಕೊಂಡಿದ್ದೀನಿ ಪಿಂಟುದು. ಇದರಲ್ಲೆಲ್ಲ ಮಾಮೂಲಿ ಅವನಿಗೆ ಚಡ್ಡಿ ಮತ್ತು ಪ್ಯಾಂಟು ಮತ್ತು ಕಚ್ಚೆ ಬಟ್ಟೆ ಥರ ಕಟ್ತೀವಲ್ಲ, ಅದನ್ನ ಇಟ್ಕೊಂಡಿದ್ದೀವಿ. ಇದರಲ್ಲಿ ನಾನು ಪಿಂಟುದು ಹಳೇದು ಹೊಸದು ಶರ್ಟ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಇದು ಪಿಂಟುಗೆ ತಂದಿದ್ದ ಸ್ವೆಟರ್ ನೋಡಿ, ನಾನು ಒಂದು ದಿನನೂ ಯೂಸ್ ಮಾಡಿಲ್ಲ, ಯಾಕಂದರೆ ನಾನು ಪಿಂಟು ಹುಟ್ಟಿದಾಗಿಂದ ಚಳಿನೇ ಬಂದಿಲ್ಲ, ಅದಕ್ಕೋಸ್ಕರ ಇದನ್ನು ಯೂಸೇ ಮಾಡಿಲ್ಲ. ತಂದಿಟ್ಟಿರೋದಷ್ಟೇ, ಒಂದು ದಿನನೂ ನಾವು ಹಾಕಿಲ್ಲ. ಇದು ಪಿಂಟುಗೆ ತಂದಿದ್ದ ಟೋಪಿ, ಚಳಿ ಆದರೆ ಹಾಕೋಣ ಅಂತ. ಆ ಚಳಿ ಏನೂ ಆಗೇ ಇಲ್ಲ, ಅದಕ್ಕೋಸ್ಕರ ಇದನ್ನು ಹಾಕೇ ಇಲ್ಲ ನಾವು. ಇಲ್ಲಿ ಪಿಂಟುದು ನಾನು ಫಸ್ಟು ಪಿಂಟು ಹುಟ್ಟಿದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಹಾಕಿದ ಬಟ್ಟೆ ಇದು. ಇದನ್ನು ನೋಡಿದ್ರೆ ನನಗೆ ಪಿಂಟು ಫಸ್ಟ್ ಫೇಸ್ ನೆನಪಾಗುತ್ತೆ, ಯಾವ ಥರ ಇದ್ದ ಅವನು ಅಂತ. ಅದಕ್ಕೋಸ್ಕರ ಇದನ್ನು ನನ್ನ ಮೆಮೊರಿಯಾಗಿ ಇಟ್ಕೋಬೇಕು ಅಂತ ಇಟ್ಕೊಂಡಿದ್ದೀನಿ. ಅವನಿಗೂ ಇದನ್ನು ದೊಡ್ಡವನಾದ್ಮೇಲೆ ತೋರಿಸ್ತೀನಿ, ನಿಂದು ಇದು ಫಸ್ಟ್ ಹಾಕಿದ ಬಟ್ಟೆ ಅಂತ, ಅದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಇದು ಹಾಸ್ಪಿಟಲಲ್ಲಿದ್ದಾಗ ಪಿಂಟುಗೆ ಸೆಕೆಂಡ್ ಡೇ ಹಾಕಿದ ಬಟ್ಟೆ. ಇದು ಹಾಕಿದಾಗ ಸೇಮ್ ಗರ್ಲ್ ಬೇಬಿ ಥರ ಕಾಣಿಸ್ತಾ ಇದ್ದ ಪಿಂಟು, ಅದಕ್ಕೆ ಇದು ನನಗಿಷ್ಟ ಆಯಿತು. ಅಂದರೆ ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ನಲ್ಲ, ಅದೆಲ್ಲ ನೆನಪಾಗುತ್ತೆ ಅಂತ ಪಿಂಟುಗೆ ಇದೆರಡೂ ಇವಾಗ ಆಗೋದಿಲ್ಲ, ಆದ್ರೂ ಇಟ್ಕೊಂಡಿದ್ದೀನಿ. ಇದು ಪಿಂಟು ಸಾಕ್ಸ್ ನೋಡಿ ಎಷ್ಟು ಚಿಕ್ಕದಿದೆ. ಇದು ನೋಡಿದ್ರೆ ಚಿಕ್ಕದಿದೆ ಅನಿಸುತ್ತೆ, ಬಟ್ ಇದನ್ನು ಪಿಂಟುಗೆ ನಾವು ಯೂಸೇ ಮಾಡಿಲ್ಲ. ಇದಿಷ್ಟು ಪಿಂಟು ಶರ್ಟ್ಗಳು, ಅದಕ್ಕೆ ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದೀನಿ.
ಮೆಮೊರಿಗೆ ಬೇಕು ಅಂತ ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕಿಂತ ಚಿಕ್ಕ ಬಟ್ಟೆ ಯಾವುದ್ಯಾವ್ದೈತೋ ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಆಗೋಷ್ಟು ಬಟ್ಟೆನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಶರ್ಟ್ ಇಟ್ಕೊಂಡಿದ್ದೀನಿ, ಮತ್ತು ಇದು ಪಿಂಟು ಚಡ್ಡಿ ಮತ್ತು ಕಚ್ಚೆ ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಇನ್ನೇನು ಪಿಂಟು ಸ್ವಲ್ಪ ಒಂದು 5 ಮಂತ್ಸ್ 6 ಮಂತ್ಸ್ ಆದಮೇಲೆ ಅವನಿಗೆ ಬಟ್ಟೆಗೆ ಅಂತಲೇ ಬೇರೆ ಕಬೋರ್ಡ್ ಥರ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಇದು ಸಾಲಲ್ಲ, ಇವಾಗ ಅವನು ಚಿಕ್ಕವನಿದ್ದಾನಲ್ವಾ, ಎಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಇರೋದ್ರಿಂದ ನಾನು ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದೀನಿ. ಪಿಂಟು ಅವ್ರ ಅಪ್ಪ ಅಳ್ತಾನೆ ಪಿಂಟು ಅಂತೇಳಿ ನಾವು ಗಿಲ್ಕಿ ತಗೊಬನ್ನಿ ಅಂದರೆ ಇಷ್ಟೊಂದು ಗಿಲ್ಕಿ ತಗೊಬಂದವ್ರೆ. ಬಟ್ ನಾನು ಇದನ್ನು ಸ್ವಲ್ಪ ಯೂಸ್ ಮಾಡ್ತೀನಿ. ಅಂದರೆ ಅವ್ನು ಆಟಾಡಬೇಕಿದ್ರೆ ಇದನ್ನೆಲ್ಲ ಅವ್ನು ಸುತ್ತ ಇರ್ತೀನಿ. ಅವ್ನು ಇನ್ನೂ ಚಿಕ್ಕವನಲ್ವಾ, ಅವನಿಗೆ ಸೌಂಡ್ ಯಾವ ಕಡೆ ಆಗುತ್ತೆ ಆ ಕಡೆ ಇನ್ನೂ ನೋಡೋದಕ್ಕೆ ಬರೋದಿಲ್ಲ, ಮತ್ತು ಇದು ಕೊಟ್ಟರೆ ಕೈಲಿ ಇಟ್ಕೊಳಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಇದನ್ನು ಹಂಗೆ ಎತ್ತಿಟ್ಟಿದ್ದೀನಿ. ಅವನು ಹತ್ತಾಗ ಮತ್ತು ಅವ್ನು ಆಟಾಡಬೇಕಿದ್ರೆ ಆಲ್ಮೋಸ್ಟ್ ನಾನು ಈ ಗಿಲ್ಕಿನ ಕೊಡ್ತೀನಿ. ಇದೊಂದು ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ. ಇದು ನನ್ನ ಫ್ರೆಂಡ್ ತಂದುಕೊಟ್ಟಿದ್ದು ಪಿಂಟು ನೋಡೋದಕ್ಕೆ ಬಂದಾಗ. ಇದನ್ನು ನಾನು ಆಟಾಡಬೇಕಾದ್ರೆ ಅವ್ನಿಗೆ ಜಾಸ್ತಿ ಕೊಡ್ತೀನಿ. ಮತ್ತು ಇದು ನನ್ನ ಫ್ಲಾಸ್ಕು. ಏನಂತ ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದ ತಕ್ಷಣ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ನೆಕ್ಸ್ಟ್ ಡೇಯಿಂದನೇ ನಾನು ಬಿಸಿನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಇದನ್ನೇ ನಾನು ತೊಗೊಟ್ಟಿದ್ದು ನನ್ನ ಹಸ್ಬೆಂಡು. ಅದಕ್ಕೋಸ್ಕರ ಇದನ್ನು ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ. ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ನೆಕ್ಸ್ಟ್ ದಿನದಿಂದನೇ ಇದನ್ನು ತಂದಾಗಿಂದ ನಾನು ಅವತ್ತಿಂದನೂ ಬಿಸಿನೀರು ಕುಡಿತಿದ್ದೀನಿ, ಇವಾಗಲೂ ಕುಡಿತಾ ಇದ್ದೀನಿ. ಮತ್ತು ಇದು ಪಿಂಟುಗೆ ತಂದಿದ್ದ ಫ್ಯಾನ್, ಚಿಕ್ಕ ಫ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಕಾಲದಲ್ಲಿ ನಮಗೆ ಫ್ಯಾನ್ ಇಲ್ಲ ಏನಿಲ್ಲ, ಪಿಂಟುಗೋಸ್ಕರ ಚಿಕ್ಕ ಫ್ಯಾನ್ ತಂದಿದ್ದು. ಆಗೆಲ್ಲ ಪಿಂಟು ಹುಟ್ಟಿದಾಗ ಫುಲ್ಲು ಸೆಕೆ ಇತ್ತಲ್ಲ, ಆವಾಗ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಮಾರ್ನಿಂಗ್ ಟೈಮು, ನೈಟ್ ಟೈಮ್ ಮಾಮೂಲಿ ದೊಡ್ಡ ಫ್ಯಾನು ಯೂಸ್ ಮಾಡ್ತಾ ಇದ್ದೆ. ಇವಾಗಂತೂ ಇದನ್ನು ಆನು ಕೂಡ ಮಾಡಿಲ್ಲ, ಯಾಕೆಂದರೆ ವೆದರ್ ಆ ಥರ ಇದೆ. ಅಂದರೆ ಜಾಸ್ತಿ ಬಿಸಿಲಿಲ್ಲ ಮತ್ತು ಚಳಿನೂ ಇಲ್ಲ, ಆ ಥರ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನು ನಾನು ಯೂಸೇ ಮಾಡ್ತಾ ಇಲ್ಲ. ಪಿಂಟುಗೆ ಆಟ ಆಡೋದಕ್ಕೆ ಅಂತ ಅವ್ರ ಅಪ್ಪ ಬುಕ್ ಮಾಡಿ ತರಿಸ್ಕೊಟ್ಟಿದ್ದು. ಬಟ್ ಇನ್ನು ಪಿಂಟು ಇದನ್ನು ಅಬ್ಸರ್ವ್ ಮಾಡ್ತಿಲ್ವಲ್ಲ, ಅದಕ್ಕೋಸ್ಕರ ಇದನ್ನು ಬಾಕ್ಸಲ್ಲಿ ಹಂಗೆ ಇಟ್ಟಿದ್ದೀನಿ. ಇದು ಈ ಥರ ಸೌಂಡ್ ಬರುತ್ತೆ, ಮ್ಯೂಸಿಕ್ ಬರುತ್ತೆ. ಇದೆ ಎಷ್ಟೇ ಸಲ ಹಾಕಿದ್ರು ಪಿಂಟು ಇದನ್ನು ಸುಮ್ಮನೆ ನೋಡ್ತಾನಷ್ಟೇ, ನಗೋದು ಇಲ್ಲ, ರಿಯಾಕ್ಟು ಮಾಡಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಇನ್ನೂ ಪಿಂಟುಗೆ ಹಾಕಿಲ್ಲ. ಒಂದೆರಡು ಸಲ ಒಂದು ವಾರದಲ್ಲಿ 2 ಸಲ 1 ಸಲ ಹಾಕ್ತಿರ್ತೀನಿ. ಹಂಗೆ ಇಟ್ಟರೆ ಏನಾದ್ರು ಆಗಿಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ ಅಂತ. ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ತೋರಿಸ್ತೀನಿ ಅವನಿಗೇನು. ಇದು ನನಗೆ ಬೆಲ್ಟು, ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬೆಲ್ಟು. ಇವಾಗ ಇದನ್ನು ಒಂದು 15 ಡೇಸಿಂದ ಯೂಸ್ ಮಾಡಿಲ್ಲ, ಯಾಕೆಂದರೆ ಹೊಸ ಬೆಲ್ಟು ತರಿಸ್ಕೊಂಡಿದ್ದೀನಿ ಅಂತ. ನನಗೆ ಡೆಲಿವರಿ ಆದಮೇಲೆ ಡಾಕ್ಟರು ಒಂದು 20 ಡೇಸು ಬಿಟ್ಟು ಇದನ್ನು ಯೂಸ್ ಮಾಡು ಅಂತ ಡಾಕ್ಟರ್ ಬರ್ಕೊಟ್ಟಿದ್ದು ಬೆಲ್ಟ್ ಇದು. ಸೊ ನಾನು ಯೂಸ್ ಮಾಡಿದಾಗಿಂದ ಸ್ವಲ್ಪ ಹೊಟ್ಟೆ ಫ್ಲ್ಯಾಟ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ನನಗೆ 1.5 ಮಂತ್ಗೆಲ್ಲ ತುಂಬಾ ಸಣ್ಣ ಆಯಿತು ಹೊಟ್ಟೆ, ಮೊದಲಿನ ಥರನೇ ಇದೆ. ಅದಕ್ಕೋಸ್ಕರ ಈ ಬೆಲ್ಟ್ನ ನಾನು ಯೂಸ್ ಮಾಡ್ತಿದ್ದೆ. ಮತ್ತು ಬಟ್ಟೆ ಎಲ್ಲ ಕಟ್ಟಿರಲಿಲ್ಲ, ನಾನು ಈ ಬೆಲ್ಟ್ ಒಂದೇ ಯೂಸ್ ಮಾಡಿದ್ದು. ಇವಾಗ ನಾನು ಮೀಶೋದಲ್ಲಿ 3 ಬೆಲ್ಟ್ ಸಿಗುತ್ತಲ್ಲ, ಅಂದರೆ 1 ಬೆಲ್ಟ್ ಆದಮೇಲೆ ಇನ್ನೂ 2 ಬೆಲ್ಟ್ ಹಾಕ್ತಾರಲ್ಲ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಅದಕ್ಕೋಸ್ಕರ ಮೀಶೋದಲ್ಲಿ ಈ ಬೆಲ್ಟ್ ಯೂಸ್ ಮಾಡ್ತಿದ್ದೀನಿ ಇವಾಗ. ಆ ಬೆಲ್ಟು ಫುಲ್ಲು ಲೂಸ್ ಆಯಿತು, ಮತ್ತು ಟೈಟಾಗಿ ಕೂರ್ತಾ ಇರಲಿಲ್ಲ ನನಗೆ. 2 ಸಲ ಸ್ಟಿಚ್ ಕೂಡ ಮಾಡಿಸಿದೆ. ಅದಕ್ಕೆ ಆ ಬೆಲ್ಟ್ ತೆಗ್ದುಬಿಟ್ಟು ಇವಾಗ ಈ ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗೇನು ಹೊಟ್ಟೆ ಸಣ್ಣ ಆಗಲಿ ಅಂತ ಯೂಸ್ ಮಾಡ್ತಿಲ್ಲ, ಫ್ಯೂಚರಲ್ಲಿ ಬೆನ್ನೋವು ಬರಬಾರ್ದು ಅಂತೇಳಿ ಈ ಬೆಲ್ಟನ್ನ ಯೂಸ್ ಮಾಡ್ತಿದ್ದೀನಿ. ಒಂದು 3 ಮಂತ್ಸ್ ಕಂಪ್ಲೀಟ್ ಆಗಲಿ ನನಗೆ, ಅಲ್ಲಿ ತನಕ ನಾನು ಬೆಲ್ಟ್ ಯೂಸ್ ಮಾಡ್ತೀನಿ, ಅದಾದಮೇಲೆ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಬೆಲ್ಟು ತೊಗೊಂಡಿದ್ದು, ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಈ ಬೆಲ್ಟು. ಮತ್ತು ಇದು ಕುಕ್ಕೆ, ನನಗೆ ಸಾಂಬ್ರಾಣಿ ಹೊಗೆ ಕೊಟ್ಟಾಗೆಲ್ಲ ಈ ಕುಕ್ಕೆನ ಹಾಕ್ಬಿಟ್ಟು ತೊಗೊಳೋದು ಹೊಗೆನ, ಕೂದಲೆಲ್ಲ ಆರಿಸ್ಕೊಳ್ಳೋದು ನಾನು. ಇಲ್ಲೇ ನಾವು ಇದಲ್ಲೇ ಇಟ್ಕೊಂಡಿರ್ತೀವಿ, ಮತ್ತು ನನಗೆ ಸಾಂಬ್ರಾಣಿ ಹಾಕ್ತಾರಲ್ಲ, ಆ ಸಾಂಬ್ರಾಣಿ ಪೌಡ್ರನ್ನು ನಾವು ಇಲ್ಲೇ ಇಟ್ಕೊಂಡಿರ್ತೀವಿ. ಅಂಗಡೀಲಿ ಬಾಣಂತಿ ಸಾಂಬ್ರಾಣಿ ಕೊಡಿ ಅಂತ ಹೇಳಿದ್ರೆ ಅದೇ ಸಪ್ರೇಟ್ ಇರುತ್ತೆ, ಅದನ್ನೇ ತೊಗೊಂಡು ಬಂದು ಯೂಸ್ ಮಾಡ್ತಾ ಇರೋದು ನಾನು. ಅಂಗಡೀಲಿ ಬಾಣಂತಿ ಸಾಂಬ್ರಾಣಿ ಅಂತ ಹೇಳ್ದಾಗ ಕೊಡ್ತಾರೆ, ಆದರೆ ಚೆನ್ನಾಗಿರುತ್ತೆ ಇದು. ಅಂದರೆ ಒಂಥರ ಸ್ವಲ್ಪ ಸ್ಮೆಲ್ ಜಾಸ್ತಿ ಬರುತ್ತೆ. ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ. ನೋಡಿದ್ರಲ್ಲ ನನ್ನ ರೂಮಲ್ಲಿ ನಾನು ಬಾಣ್ತನಕ್ಕೋಸ್ಕರ ಏನೆಲ್ಲ ಇಟ್ಕೊಂಡಿದ್ದೀನಿ ನನಗೆ ಪಿಂಟುಗೆ ಅಂತ. ಸೊ ಇದಾಗಿತ್ತು ನನ್ನ ಬಾಣ್ತನದ ರೂಮ್ ಟೂರ್. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.